ವೀರೇಶ್ ಅವರು ಚಾಲಕರಾಗಿರುವಂತಹ ದಾವಣಗೆರೆ ಅವರು ಹಾಗೂ ತೃತೀಯ ಸ್ಥಾನವನ್ನ ಆರೋಗ್ಯ ಎಲ್ಲೆಡೆ ಮತ್ತು ಎಲ್ಲರಿಗೂ ಅಂತಕ್ಕಂಥ ಆಶಯದೊಂದಿಗೆ ಆರೋಗ್ಯ ಇಲಾಖೆ ತೃತೀಯ ಸ್ಥಾನ ಪಡ್ಕೊಂಡಿದೆ. ಅವರು ಡಿಎಸ್ ತುಂಬಾ ಖುಷಿಯಾಗಿರ್ತಾರೆ. ಸಾಮಾನ್ಯವಾಗಿ ಇವರೆಲ್ಲರೂ ಸಹ ಬಹುಮಾನವನ್ನ ಸಂಜೆ ಕಾರ್ಯಕ್ರಮದಲ್ಲಿ ಕುವೆಂಪು ಕನ್ನಡ ಭವನದಲ್ಲಿ ಸ್ವೀಕರಿಸಬೇಕಾಗಿ ಕೋರ್ತಿದ್ದೇವೆ. ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು. ಥ್ಯಾಂಕ್ ಯು. ಸೊ NCC ವತಿಯಿಂದ ದಯವಿಟ್ಟು ವೇದಿಕೆಯನ್ನು ಬೇಗ ತೆರವುಗೊಳಿಸಬೇಕು. ಈಗಾಗಲೇ 2ನೇ ಸಾಂಸ್ಕೃತಿಕ ತಂಡ ಗುರುಕುಲ ತಂಡದಿಂದ ನಮ್ಮ ಎದುರಿಗೆ ಒಂಥರ ಮನೆ ತರನೇ ಕಾಣಿಸ್ತಿದೆ. ಗುರುಕುಲನೇ ತರನೇ ಅಷ್ಟು ಅದ್ಭುತವಾಗಿ ಗುರುಕುಲ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಆ ಶಿಕ್ಷಕರೊಂದು ಕೂಡ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಅವರಿಗೆ ಹೃತ್ವ ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ. ಕಾರ್ಯಕ್ರಮನ ಬೇಗ ಸಹ ಪ್ರಾರಂಭಿಸಬೇಕಾಗಿ ಕೋರ್ತಿದ್ವಿ. ದಯವಿಟ್ಟು ಪೊಲೀಸ್ ತಂಡದವರು ದಯವಿಟ್ಟು ಬೇಗ ವಾಪಸ್ ಬರ್ಬೇಕು. ತಾವು ದಯವಿಟ್ಟು ದಯವಾಗ್ತಾ ಇದೆ. ದ್ವಿತೀಯ ಕಾರ್ಯಕ್ರಮನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಬಸವರಾಜ್ ಮತ್ತು ಪುಟ್ಟಪ್ಪರವರು DR ನ ಸಿಬ್ಬಂದಿ ವರ್ಗದವರು ತುಂಬಾ ಅತ್ಯುತ್ತಮವಾಗಿ ಶ್ರಮವಹಿಸಿ ಉತ್ತಮವಾದ ಮಾರ್ಚ್ ಫಾಸ್ಟ್ ಖರೀದಿಗೆ ಮಹಾನಗರ ಪಾಲಿಕೆಗೆ ನೆರವು ನೀಡತಕ್ಕಂಥದ್ದು. ಇಷ್ಟೇ ಅಲ್ಲ, ಅನೇಕ ಒಂದು 12 ತರಬೇತಿ ಶಾಲೆಗಳನ್ನ ಜಿಲ್ಲೆಯಲ್ಲಿ ನೀಡಿ ಎಲ್ಲೆಡೆ ಕರ್ನಾಟಕದೆಲ್ಲೆಡೆ ಎಲ್ಲೆಲ್ಲ ಪೊಲೀಸರು ಅತ್ಯಂತ ಶಿಸ್ತುಬದ್ಧವಾಗಿದ್ರೆ ಅದು ದಾವಣಗೆರೆ DR ಇಂದ ಪಡ್ಕೊಳ್ಳೋ ತರಬೇತಿ ಅಂತ ಅತ್ಯಂತ ಖುಷಿಯಿಂದ ಹೇಳ್ತಾರೆ. ಅದು ಸಾಕು ನಮಗೆ ಆ ದಾವಣಗೆರೆ ಕಿರೀಟಕ್ಕೆ ಮತ್ತೊಂದು ಹೊನ್ನಿನ ಗರಿ ಈ ಪುಟ್ಟಪ್ಪ ಮತ್ತು ಬಸವರಾಜ. ಥ್ಯಾಂಕ್ ಯು ವೆರಿ ಮಚ್. ಕೇರಳದ ಕಾಸರಗೋಡ್ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಕನ್ನಡ ಮಾಧ್ಯಮದ ಶಾಲೆ ಇರುತ್ತೆ. ಅದೇ ಊರಿನಲ್ಲಿ ಪನ್ನಿಕಾರ್ ಎಂಬ ಒಬ್ಬ ಸರ್ಕಾರಿ ಅಧಿಕಾರಿ ಇರುತ್ತಾರೆ. ಅವರಿಗೆ ಈ ಊರಿನಲ್ಲಿ ಮಳೆಯನ್ನು ಪ್ರಚಾರ ಮಾಡಬೇಕಂತ ಆಸೆ ಇರುತ್ತೆ. ಇದೇ ಕಾರಣಕ್ಕೆ ಹೇಗಾದರೂ ಮಾಡಿ ಕನ್ನಡ ಶಾಲೆಯನ್ನು ಮುಚ್ಚಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆದರೆ ಕನ್ನಡ ಪ್ರೇಮಿಕರು, ವಿದ್ಯಾರ್ಥಿಯರು ಮತ್ತು ಜನರ ಹೋರಾಟದಿಂದ ಅದು ಸಾಧ್ಯವಾಗಲಿಲ್ಲ. ಆ ಊರಿನ ಜನತೆ ಕೇವಲ ಒಂದು ಶಾಲೆಯನ್ನು ಉಳಿಸಲಿಲ್ಲ, ಅವರು ಉಳಿಸಿದ್ದು ಕನ್ನಡದ ಅಸ್ತಿತ್ವ, ಕನ್ನಡದ ಗೌರವ, ಕನ್ನಡದ ನಾಡು ನುಡಿ. ಇದು ಒಂದು ಸತ್ಯ ಘಟನೆ. ಈ ಸತ್ಯ ಘಟನೆ ನಮ್ಮ ಗುರುಕುಲ ಶಾಲೆಯ ವಿದ್ಯಾರ್ಥಿಯರು ನೃತ್ಯ ರೂಪದಲ್ಲಿ ಪ್ರದರ್ಶಿಸಲು ಸಜ್ಜಾಗಿದ್ದಾರೆ. ಇದು ಕೇವಲ ನೃತ್ಯವಲ್ಲ, ಇದು ಹೃದಯವನ್ನು ಮುಟ್ಟುವ ಕನ್ನಡದ ಕಥೆ. ತಾಯಿ ಕನ್ನಡಾಂಬೆಗೆ ಅರ್ಪಿಸುವ ಭಾವಪೂರ್ಣ ನಮನ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೇ ಶಾರದೆ. ನಮ್ದು ಕಾಸರಗೋಡು. ಸ್ಟ್ರೈಟ್ ಆಗಿ 5 ನಿಮಿಷ, ಪಕ್ಕಕ್ಕೆ 2 ನಿಮಿಷ ಸೈಕಲ್ ಹೊಟ್ಟಿದ್ರೆ ಮುಗಿಯತ್ತು. ನಮ್ಮ ಊರಲ್ಲಿ ಇದು ಗೊತ್ತುಂಟ, ಮೊದಲು ಈ ಕರ್ನಾಟಕದಲ್ಲಿ ಇತ್ತಂತೆ, ಈಗ ಕೇರಳದಲ್ಲಿ ಉಂಟಂತೆ. ಇದು ನಮ್ಮ ಶಾಲೆ ಇರೋದಿಲ್ಲ ಅಂತ ಗೊತ್ತುಂಟ, ಕಂದಕಾಡಲ್ಲಿ ಒಳ್ಳೆ ಶಾಲೆ. ಅದು ಎಷ್ಟೊಳ್ಳೆ ಶಾಲೆ ಹೇಳಿದ್ರು ಉಂಟಲ್ಲ, ನನಗೆ ಶಾಲೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾವೆಲ್ಲ ಒಳ್ಳೆ ಜಾಲಿಯಲ್ಲಿದ್ದೆವು. ಆದ್ರೆ ಒಂದು ದಿವಸ ಎಂತಾಯ್ತು ಗೊತ್ತುಂಟ? Hello children, I'm your new teacher Joseph. I'll be teaching mathematics for you. Let's begin the class. ಸರ್, ಅದು ನಂಗೆ ಎಂತ ಸಹ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಹೇಳಿಕೊಡಿ. Stand up. You are in Kerala. You have to learn Malayalam. ಸರ್, ಅದು Shut up. Sit down.
ಸಾಕು ಕವಲು ದಾರಿ ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ ಹೀಗೇಕೆ ಅಳುಕಿದೆ ಜೀವ ಶುರುವೇ ಆಗದಂತ ಕಥೆಯು ಮುಗಿಯಿತೇನು ಮರೆತ ಸಾಲಿನಲ್ಲೇ ಮನಸ್ಸು ಮರುಗಿತೇನು ಹೇಗೆ ಹೀಗೇಕೆ ಅಳುಕಿದೆ ಜೀವ ಅಳುವಿದು ನಡೆಸಿ ನಗುತ್ತಿದೆ ಅರಿಯದ ಸುರಿದಿದೆ ഇത് തപ്പല്ല ഞങ്ങൾ കഴിഞ്ഞ ദിവസം തന്നെ പറഞ്ഞതാണല്ലോ ഇത് ഐ എം എ ഗവൺമെന്റ് സർവന്റ് ആൻഡ് മൈ ജോബ് ഈസ് ടു സർവ് ദിസ് നോട്ടീസ് ഫോറിൻ ഓർഡർ എടുത്തിട്ടാണെങ്കിലും ആ സ്കൂളിനെ സ്ഥിരമായി പൊട്ടിക്കും ಇದರ ಅರ್ಥ ಪಣಿಕರ್ ಸರ್, ಕನ್ನಡ ಶಾಲೆಯನ್ನು ಮುಚ್ಚಿ ನೀವು ಮಲಯಾಳಂನಲ್ಲಿ ಕಲಿಯಿರಿ ಎಂದರೆ ಈ ಕನ್ನಡದ ಮಕ್ಕಳು ಹೇಗೆ ಕಲಿತಾರೆ ಹೇಳಿ? ಈ ಹೋರಾಟ ಹಾರಾಟ ಎಲ್ಲ ಬಿಟ್ಟು ಬಿಡಿ, ಓಕೆ? ಏನೇ ಇದ್ರೂ ಕೋರ್ಟಿನಲ್ಲಿ ನೋಡ್ಕೊಳ್ಳೋಣ. ಇದು ಮಲಯಾಳಂ ಶಾಲೆ ಆಗಬೇಕು ಅಷ್ಟೇ. ಹಾಗಾದ್ರೆ ನಮ್ಮ ಶಾಲೆ ಅಲ್ಲಿಗೆ ಶುರು ಆಯ್ತು ನೋಡಿ. ಉಗ್ರ ಹೋರಾಟ ಹೋರಾಟ ಉಗ್ರ ಹೋರಾಟ ಹೋರಾಟ. ഞാനൊരു മലയാളി, എനിക്ക് ಕನ್ನಡ ಗೊತ್ತಿಲ್ಲ ಸರ್. ನಿನ್ನ ಅಪ್ಪನ ಶಾಲೆಯನ? ಹೌದನಾ? ನಿನ್ನ ಅಪ್ಪ ಕಟ್ಟಿದ ಶಾಲೆಯ? ನಿನ್ನೊಬ್ಬನಿಗೋಸ್ಕರ 60 ಜನ ಮಕ್ಕಳು ಮಲಯಾಳ ಕಲಿಬೇಕಂತೆ. ಅಡ್ಡಬ್ಬೆ. ಇವ್ರ ತೀರ್ಮಾನ ಎಲ್ಲಿ ಆಗಬೇಕೋ ಅಲ್ಲಿ ಮಾಡಿಸ್ಕೊಳ್ತಾರೆ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ದೈವ ಮಾತಾಡೋದು, ದೈವ ನರ್ತಕ ಮಾತಾಡೋದು. ದೈವ ನರ್ತಕನ ಇವತ್ತೇ ತೀರ್ಮಾನ ಆಗಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ. ದೈವವಾದ್ರೆ ಐಸಿಯುನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ.
ನಿರಂತರ ಹೋರಾಟದ ಬಳಿಕ ಕೋರ್ಟ್ ಕೇಸ್ನಲ್ಲೂ ಕೂಡ ಗೆದ್ದು ಬರ್ತಾನೆ. ಕೊನೆಗೆ ಈ ಶಾಲೆಯನ್ನ ಉಳಿಸಿಕೊಡ್ತಾನೆ. ಇದನ್ನು ಕೇಳಿಸಿಕೊಂಡ ಎಲ್ಲ ವಿದ್ಯಾರ್ಥಿಗಳು ಒಂದು ಕ್ಷಣ ತುಂಬಾ ಖುಷಿ ಆಗ್ತಾರೆ. ಯಪ್ಪ ಎಷ್ಟು ಮಾತಾಡುದು ಬಾರ ಇವರು. ನಮ್ಮ ಶಾಲೆ ಮತ್ತೆ ಶುರು ಆಗ್ತದ ಅಂತ ನೀವು ಸಹ ಬನ್ನಿ ಆಯ್ತಾ ಮೊದಲ ದಿವಸವೇ. ನಮಸ್ತೆ ಕರುನಾಡಿಗೆ, ನಮಸ್ತೆ ಕರುನಾಡಿಗೆ. ಜೀವಿಸಲಿ ಚೆಲುವ ಕನ್ನಡದ ಭಾವುಕ. ಭೂಮಿಯಲ್ಲಿ ನಿಲುವಿ ತೋರಿಸಲಿ ಚೆಲುವ ಕನ್ನಡದ ಭೂಪಕ. ಮಾತಿನ ಜೊತೆಯಲ್ಲೇ ಗಂಧವಿರ ಕನ್ನಡ ಕಸ್ತೂರಿ ಇಲ್ಲ. ಊರಿನ ಹೆಸರಲ್ಲೇ ಕರುಣೆ ಇರ, ಕರುಣೆಯ ಕರುನಾಡು ಇಲ್ಲ. ನೀರು ಕೇಳಿದರೆ ಬಾಲಕ, ನೀರು ತಾಳಿಗೆ ಸತ್ಯ ಕೇಳುವುದು ಕಾಯಕ, ಒಂದು ತಾಳಿಗಿಲ್ಲಿ. ಕೇಳುಕಮ್ಮ 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 ನಮ್ಮ ಊರಮ್ಮ, ಕೇಳುಕಮ್ಮ ನಮ್ಮ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನ. ಕರ್ನಾಟಕ ಕನ್ನಡದವರು. ಗುರುಕುಲ ವಸತಿ ಶಾಲೆಯವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಶಾಲೆ ಉಳಿದು ಬೆಳೆಯುವ ಕನ್ನಡ ಪ್ರೇಮಿಗಳು ಕಂಕಣಬದ್ಧರಾಗಬೇಕು ಅಂತಕ್ಕಂಥ ಕನ್ನಡ ಶಾಲೆಗೆ ಕಾಂತಾರದ ಕಲರವದ ಒಂದು ಸ್ಪರ್ಶವನ್ನು ನೀಡಿದಂತಹ ಗುರುಕುಲ ಶಾಲೆಯ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ. ಮುಂದಿನ ತಯಾರಿ ಸೇಂಟ್ ಮೇರಿ ಶಾಲೆ ದಾವಣಗೆರೆಯವರು ಹಾಗೂ ಬಹುಮಾನ ವಿಜೇತರಾಗಿರ್ತಕ್ಕಂಥ